ಹಾಯ್ ಎವ್ರಿವನ್. ಇವತ್ತು ಮಾರ್ನಿಂಗಿಂದ ಸ್ಟಾರ್ಟ್ ಆಗ್ತಿಲ್ಲ ರೀ ಇವತ್ತಿನ ಡೇ. ಈವ್ನಿಂಗಿಂದ ಸ್ಟಾರ್ಟ್ ಆಗಂತೈತಿ. ಸೊ ಮಾರ್ನಿಂಗ್ 5 o'clock ಬಂದಿದ್ದೆ ನಾನು ಮಂಗಳೂರಿಂದ. ಸೊ ಮಮ್ಮಿ ಮನೆಯಾಗಿದ್ದೆ. ಮಮ್ಮಿ ಮನೆಯಾಗಿಂದ ವರ್ಕಿಗೆ ಹೋಗಿದ್ದೆ. ವರ್ಕಿಂದ ಈವ್ನಿಂಗ್ ಬರೋದ್ರಿಂದನೇ ನಾನು ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತೀನಿ ರೀ. ಮನೆಗೆ ಬಂದು ಇದು ಬಾಕ್ಸ್ ಅನ್ಪ್ಯಾಕಿಂಗ್ ಮಾಡೋದೈತೆ ನೋಡ್ರಿ. ಬ್ಯಾಗ್ ನನಗಂತೂ ಬೇಜಾರಾಗಿ ಹೋಗ್ತೈತಿ. ಪ್ಯಾಕ್ ಮಾಡೋದ್ರಾಗ ಇರೋ ಖುಷಿ ಅನ್ಪ್ಯಾಕ್ ಮಾಡೋದ್ರಾಗ ಇರೋದಿಲ್ಲ. ಅದನ್ನು ಮುಗಿಸ್ಕೊಂಡ ನಮ್ಮ ಫುಡ್ ಅಂತೂ ನಮ್ಮ ಮೀನಾ ಅಂತೂ ನನಗೋಸ್ಕರ ಕಾಯಕತ್ತಿದ್ದು 2 ದಿನ. ಸೊ ಅವಕ್ಕೂ ಫುಡ್ ಹಾಕಿ ಭಾಳ ದಿನದಿಂದ ಫ್ರಿಜ್ ವಾಶ್ ಫ್ರಿಜ್ ಕ್ಲೀನ್ ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ಒಟ್ಟೆ ಆಗಿದ್ದಿಲ್ಲ ನನ್ನ ಕೈಯಾಗ. ಅಷ್ಟಕ್ಕೆ ರಾಡಿ ಆಗಿತ್ತು. ಮನ್ಯಾಗ ಫಂಕ್ಷನ್, ಊರು ಹೋಗೋದೆಲ್ಲ. ಸೊ ಇವತ್ತು ಮಾಡೇ ಬಿಡೋಣ ಏನೇ ಅಲ್ಲಿ ಅಡುಗೆ ನಮ್ಮ ಅವ್ವಾರು ಮಾಡ ಅಂತಿದ್ದೆ. ಸೊ ಅದಕ್ಕೆ ಇವತ್ತು ಫ್ರಿಜ್ಜನ್ನೆಲ್ಲ ಕ್ಲೀನ್ ಮಾಡಿ ಅವ್ರದ್ದು ಉಸ್ತುವಾರಿ ಆಗಿತ್ತು ಇವತ್ತು ಅಡುಗೆದೆ. ಸೊ ನೋಡಿರಿ ಈ ಥರ ಕಾಣಕತ್ತೈತಿ. ಎಷ್ಟು ಕ್ಲೀನ್ ಅನ್ನಿಸ್ತೈತೆ ಅಂದ್ರೆ ಯಪ್ಪ ಅನ್ನಿಸ್ತ. ಅದೆಲ್ಲ ಮಾಡಿ ಟ್ರಿಪ್ಪಿಗೆ ಹೋಗಿರೋ ಆಲಸ್ನ ಕಳ್ಕೊಬೇಕಪ್ಪ ಅಂಥೇಳಿ ಒಂದು ಸ್ವಲ್ಪ ಹೆಡ್ ಬಾತ್ ಮಾಡ್ಕೊಂಡು ಜಳಕ ಮಾಡಿದ್ಮೇಲೆ ಇವತ್ತು ಹೆಚ್ಕೊಳಕ್ಕೇನೋ ಒಂಥರ ಖುಷಿ ರೀ ನನಗೆ. ಅದನ್ನು ಮುಗಿಸ್ಕೊಂಡು ಇದಾಗಿತ್ತು ಇವತ್ತಿನ ಊಟ. ರೈಸ್, ಸಾಂಬಾರು, ಮೆಂತ್ಯ ಪಲ್ಯ, ಶೇಂಗಾ ಚಟ್ನಿ, ಕರಂಡಿ, ಹಪ್ಪಳ, ಮೊಸರುಗಾಯಿ. ಬಿಗ್ ಬಾಸ್ ನೋಡ್ಕೊತ ಎಂಜಾಯ್ ಮಾಡಿದೆ. ಸೊ ಯಾರು ಫ್ರಿಜ್ದಾಗಿಟ್ಟು ಚಾಕ್ಲೇಟ್ ತಿಂತೀರಿ ನೋಡ್ರಿ 8 ದಿನ ನನ್ನಂಥವ್ರು. ನನ್ನ ಮನೆಯವ್ರು ಕೊಟ್ಟು ಹೋಗಿ ಚಾಕ್ಲೇಟ್ನೇ ಇವತ್ತು 8 ದಿನ ಆದರೂ ಇಟ್ಕೊಂಡು ತಿನ್ನ ಅಂತ. ಸ್ವಲ್ಪ ನನಗದು ಫುಲ್ ತಿಂದ್ರೆ ಒಂಥರ ಇಷ್ಟ ಆಗೋದಿಲ್ಲ ರೀ. ಸ್ವಲ್ಪ ತಿನ್ನೋದು. ಅದು ನೆನೆಸ್ಕೊಂಡು ನನಗೆ ಒಂಥರ ನಗು ಬರಾಕತ್ತೈತೆ. ಅದನ್ನು ಮುಗಿಸ್ಕೊಂಡು ಸ್ವಲ್ಪ ಇದು ಏನಂದ್ರೆ ಮೆಣಸಿನ್ಕಾಯಿ ತುರ್ದು ತೆಗೆದು ಇಡ್ತೀನಿ ರೀ ನಾನು. ಯಾಕಂದ್ರೆ ನಂಗೆ ಹೆಲ್ಪ್ ಆಗ್ತೈತೆ ಅಂಥೇಳಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಅಂತೀನಿ. ಬಾಯ್.